ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಸರಿ ವಾಮಿಟ್ ಆಯ್ತು? 2 ಸಲ. ರಾತ್ರಿ ಏನು ಊಟ ಮಾಡಿದ್ರಿ? ಮನೆ ಊಟ, ಚಪಾತಿ. ನಾನೇ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದೆ. ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಯಾಕೆ ಡಾಕ್ಟರ್ ಅಂದ್ರು? ನೀವು ಕರ್ಸಿದ್ರ ಡಾಕ್ಟರ್ನ? ಅದು ಗೌತಮ್, ಡಾಕ್ಟರ್ ನನ್ನನ್ನು ಚೆಕ್ ಮಾಡಕ್ ಬಂದಿದ್ರು. ಭೂಮಿಕಾ ವಾಮಿಟ್ ಮಾಡಿದ್ಲು ಅಂತ ಮಾತಾಡ್ತಿದ್ದಾರೆ ಅಂತ ಅಣ್ಣ ಬಂದು ಹೇಳ್ದ. ಅದಕ್ಕೆ ಹೇಗೂ ನನ್ನನ್ನು ಚೆಕ್ ಮಾಡಕ್ ಬಂದಿದ್ದೀರಲ್ಲ, ಅವಳನ್ನು ಚೆಕ್ ಮಾಡಿ ಅಂತ ಹೇಳಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ಗೌತಮ್, ನಿಮ್ಮಮ್ಮ ಹಂಗಲ್ವೇನಪ್ಪ, ಮನೆಯವರ ಹಿತಾಸಕ್ತಿ ಅಂದ್ರೆ ಒಂದು ಹೆಜ್ಜೆ ಮುಂದೆನೆ ಎಲ್ಲ ಪಟ 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 ಮಾಡಿ ಮುಗಿಸ್ಬೇಕು ಅಲ್ವಾ ಚಿಕ್ಕೆ? ಗೌತಮ್, ಗಂಡಸರಿಗೆ ಕೆಲವು ವಿಷಯ ಅರ್ಥ ಆಗಲ್ಲ. ಇದು ಸಿಹಿ ಸುದ್ದಿನ ಆಗಿರ್ಬೋದಲ್ವಾ? ನನ್ನ ಮನಸ್ಸಲ್ಲೂ ಆ ಥರ ಒಂದು ಆಸೆ. ಅದಕ್ಕೆ ಗೌತಮ್, ಇದು ಬರೀ ವಾಮಿಟ್ ಅಲ್ಲಪ್ಪ, ಇದ್ರ ಒಳಾರ್ಥ ತುಂಬಾ ಇದೆ. ಪಿತ್ತದಿಂದಲೂ ಆಗಿರ್ಬೋದು, ಪುತ್ರ ಪುತ್ರಿನೂ ಆಗಿರ್ಬೋದಲ್ವಾ? ಡಾಕ್ಟ್ರೇ, ಅದನ್ನು ಸರ್ ಚೆಕ್ ಮಾಡ್ಬಿಡಿ, ಏನಾದ್ರೂ ಗುಡ್ ನ್ಯೂಸ್ ಇದ್ರೂ ಇರಬಹುದು. ಮೆನ್ಸ್ಟ್ರಲ್ ಸೈಕಲ್ ನಾರ್ಮಲ್ ಇದೆಯಾ? ಲಾಸ್ಟ್ ತಿಂಗಳು ಮಿಸ್ ಆಯ್ತು. ಒಂದೊಂದ್ಸರಿ ಹಾರ್ಮೋನ್ ಇಂಬ್ಯಾಲೆನ್ಸ್ಗೂ ಹಿಂಗೆಲ್ಲ ಆಗತ್ತೆ. ಸಾರಿ ಮ್ಯಾಮ್, ನೀವ್ ಅನ್ಕೊಂಡಿರೋ ಹಾಗೆ ಯಾವುದೇ ತರದ ಗುಡ್ ನ್ಯೂಸ್ ಇಲ್ಲ. ಜಸ್ಟ್ ಫುಡ್ ಪಾಯ್ಸನ್ ಆಗಿ ಈ ತರ ವಾಮಿಟ್ ಆಗಿದೆ ಅಷ್ಟೇ. ಡಾಕ್ಟ್ರೆ, ಇನ್ನೂ ಸರ್ ಚೆಕ್ ಮಾಡ್ಬಿಡಿ. ರೀಸೆಂಟ್ ಆಗಿ ಮದುವೆ ಆಗಿರೋದು. ರೀಸೆಂಟ್ ಅಂದ್ರೆ ರೀಸೆಂಟ್ ಅಲ್ಲ, ಒಂದು 2 years ಆಯ್ತಷ್ಟೇ. ಗುಡ್ ನ್ಯೂಸ್ ಆಗಿರ್ಬೋದಲ್ಲ, ಇನ್ನೊಂದ್ಸತಿ ಕರೆಕ್ಟ್ ಆಗಿ ಚೆಕ್ ಮಾಡಿ. ಆ ಥರ ಏನಾದಿದ್ರೆ ನನಗೆ ಗೊತ್ತಾಗಿರ್ತಿತ್ತು ಇಷ್ಟೊತ್ತಿಗೆ. ಆ ಥರದ್ದು ಯಾವುದು ಗುಡ್ ನ್ಯೂಸ್ ಇಲ್ಲ. ಅಯ್ಯೋ, ತುಂಬಾ ನಿರಾಶೆ ಆಗೋಯ್ತಲ್ಲ ಡಾಕ್ಟ್ರೆ. ನಾನು ಭೂಮಿಕಾ ವಾಮಿಟ್ ಮಾಡ್ಕೋತಿದ್ದಾಳೆ ಅಂದ ತಕ್ಷಣ ಪ್ರೆಗ್ನೆಂಟ್ ಅಂತ ತಿಳ್ಕೊಂಡ್ಬಿಟ್ಟೆ. ಒಂದು ಚಿಕ್ಕ ಪಾಪು ಪುಟ್ 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 ಮನೆಯೆಲ್ಲ ಓಡಾಡ್ತಿರುತ್ತೆ. ನಾವು ಅದನ್ನ ಎತ್ಕೊಂಡು ಅಯ್ಯ ಉಣ್ಣು ಅಯ್ಯ ಗಿಣ್ಣು ಅಂತ ಮುದ್ದಾಡ್ಬೋದು ಅಂತ ತಿಳ್ಕೊಂಡಿದ್ದೆ. ತುಂಬಾ ನಿರಾಶೆ ಆಗ್ಬಿಡ್ತು ಡಾಕ್ಟ್ರೆ. ನೀವು ನೋಡಿದ್ರೆ ಫುಡ್ ಪಾಯ್ಸನ್ ಅಂತೇಳಿ ನಮ್ಮ ಆಸೆಗೆ ತಣ್ಣೀರು ಎರ್ತ್ಬಿಟ್ರಿ. ಇರ್ಲಿ ಬಿಡಿ, ನೀವು ನಿಮ್ಮ ಡ್ಯೂಟಿ ಮಾಡಿದ್ದೀರಾ. ಅಲ್ಲ, ಸರಿಯಾಗಿ ತಿಳ್ಕೊಳ್ಳದೆ ನಾವು ಆಸೆ ಪಟ್ಟಿದ್ದು ಕೂಡ ನಮ್ಮ ತಪ್ಪು. ಅದಕ್ಕೆ ಗೌತಮ್ ಬುದ್ಧ ಹೇಳಿತ್ತಲ್ವಾ, ಆಸೆಯೇ ದುಃಖಕ್ಕೆ ಮೂಲ ಅಂತ ಅಲ್ವಾ ಸಿಸ್ಟರ್? ಸುಮ್ಮನೆ ಇರೋಣ. ಪದೇ ಪದೇ ಅದನ್ನೇ ಹೇಳಿ ಅವರಿಬ್ಬರು ಮನಸ್ಸು ನೋವು ಹಾಗೆ ಮಾಡ್ತಿದ್ಯಲ್ಲ. ಅಯ್ಯೋ ದೇವ್ರೆ, ನನ್ನ ತಲೆಗೆ ಹೋಗ್ಲಿಲ್ವಲ್ಲ ಸಿಸ್ಟರ್ ಅದು. ಗೌತಮ್, ಭೂಮಿಕಾ, ನನ್ನ ಮಾತಿಂದ ನಿಮಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇರ್ಲಿ ಬಿಡಿ ಮಾವ. ಅಂದಾಗೆ ಡಾಕ್ಟರ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರಲ್ಲ, ಅದು ಟೆಂಪ್ರರಿ ತಾನೆ? ಭೂಮಿಕಾಗೆ ಮಕ್ಕಳು ಆಗತ್ತಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.